ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಅವತ್ತು ಕಟ್ಟಿಂಗ್ ಮಾಡಿದೆ ಅಲ್ವಾ ಬ್ಲೌಸು, ಅದನ್ನ ಹೆಂಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊತಿದ್ದೀನಿ, ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡೂ. ನೋಡಿ ಅಲ್ಲಿ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನು ಈ ಥರ ಅಟ್ಯಾಚ್ ಮಾಡ್ಕೊತಾ ಇರೋದು. ಇಲ್ಲ ಅಂತಂದರೆ ಬೇರೆ ಥರ ಅಟ್ಯಾಚ್ ಮಾಡಬೇಕು. ಅದೇನಾದರೂ ಬೇಕು ಆ ಥರ ಅಟ್ಯಾಚ್ ಮಾಡೋದು ಅಂತ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಆ ಥರ ಇಟ್ಕೊಂಡು ಸ್ಟ್ರೈಟ್ ಒಂದು ಹೊಲಿಗೆ ಹಾಕಿ ಸುತ್ತ ಹೊಲಿಗೆ ಹಾಕಿ ಅಷ್ಟೇ, ಸ್ಲೀವ್ಸ್ದು ಮುಗೀತು. 2 ಸ್ಲೀವ್ಸ್ನು ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಬ್ಯಾಕ್ ಸೈಡ್ ತೊಗೊಳ್ಳಿ. ಇದು ಬಟ್ಟೆನೂ ಬ್ಯಾಕ್ ಸೈಡ್ ತೊಗೊಳ್ಳಿ. ಉಲ್ಟಾ ಮೈ ಯಾವುದು ಅಂತ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಟ್ರೈಟು ಸುತ್ತ ನೆಕ್ ಸುತ್ತ ಒಂದು ಸ್ಟ್ರೈಟು ಹೊಲಿಗೆ ಹಾಕ್ಕೊಳ್ಳಿ. ಹೊಲಿಗೆ ಹಾಕಾದ್ಮೇಲೆ ನೆಕ್ ಸುತ್ತ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೆಕ್ ಸುತ್ತ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಒಳಗಡೆಯಿಂದ ಅದನ್ನು ತೆಗೆದು ಮೇಲ್ಗಡೆನೂ ಒಂದೊಂದು ಹೊಲಿಗೆ ಹಾಕಿ. ಇಲ್ಲಿ ಹಾಕ್ತಾ ಇದ್ದೀನಲ್ಲ ಅದೇ ಥರ ಒಂದೊಂದು ಹೊಲಿಗೆ ಹಾಕಿ. ಅದಾದಮೇಲೆ ಇದು ಸೈಡ್ ಪಟ್ಟಿ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡಕ್ಕೂ ಸೈಡ್ ಪಟ್ಟಿ ಹೊಲ್ಕೋಬೇಕು. ಅದನ್ನು ಹೊಲಿಯೋದು ಯಾವ ಥರ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದನ್ನ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಒಂದು ಹೊಲಿಗೆ ಹಾಕಬೇಕು ಮತ್ತು ಅದ್ರ ಸುತ್ತ ಒಂದು ಹೊಲಿಗೆ ಹಾಕಬೇಕು. ಆವಾಗ ಒಂದು ಸೈಡ್ದು ಸೈಡ್ ಪಟ್ಟಿ ರೆಡಿ ಆಗುತ್ತೆ. ಸೇಮ್ ಅದೇ ಥರ ಇನ್ನೊಂದು ಸೈಡ್ಗೂ ರೆಡಿ ಮಾಡಬೇಕು. ಇವಾಗ 2 ಸೈಡ್ದು ಸೈಡ್ ಪಟ್ಟಿ ರೆಡಿ ಆಗೈತೆ ನೋಡಿ. ನಾನು ಇಡ್ತಿದ್ದೀನಲ್ಲ ಅದೇ ಥರ ಇರಬೇಕು. 2 ಸೈಡ್ದು ಅದೇ ಥರ ಆದರೆ ಅದು ರೆಡಿ. ನೆಕ್ಸ್ಟು ಫ್ರಂಟ್ ಸೈಡ್ ರೆಡಿ ಮಾಡೋಕ್ಕೆ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸ್ ತೊಗೋಬೇಕು. ಬ್ಲೌಸ್ ಪೀಸ್ದು ಮಾಮೂಲಿ ಉಲ್ಟಾ ಮೈ ಅಲ್ಲ, ಸಾದಾ ಮೈ ಮೇಲೆ ಲೈನಿಂಗ್ ಪೀಸ್ ಇಟ್ಟು ಅಲ್ಲಿ ನೋಡಿ, ಅಲ್ಲಿ ಒಂದೇ ಸೇಪ್ ಐತೆ, ಸೇಮ್ ಅಲ್ವಾ, ಆದರೂ ಅಲ್ಲಿಗೆ ಒಂದು ಸ್ಟಿಚ್ ಹಾಕಬೇಕು. ನೋಡಿ ಅಲ್ಲಿ ನಾನು ಹಾಕ್ತಾ ಇದ್ದೀನಲ್ಲ ಅಲ್ಲಿಗೆ ಒಂದು ಸ್ಟಿಚ್ ಹಾಕಬೇಕು. ಹಿಂಗೆ ಬಂದು ಹಿಂಗೆ ಮೇಲ್ಗಡೆಗೆ ಸ್ಟಿಚ್ ಹಾಕಿ ಆದಮೇಲೆ ಒಂದೊಂದು ಸ್ವಲ್ಪ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಹಿಂದೆಗಡೆಗೆ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆಗೂ ಒಂದು ಹೊಲಿಗೆ ಹಾಕೋಬೇಕು. ಮೇಲ್ಗಡೆಗೂ ಒಂದು ಹೊಲಿಗೆ ಹಾಕಾದ್ಮೇಲೆ ಅದ್ರ ಸುತ್ತ ಹೊಲಿಗೆ ಹಾಕೊಬರ್ಬೇಕು. ನೋಡಿ ಅಲ್ಲಿ ಹಾಕ್ತಿದ್ದೀನಲ್ಲ ಆ ಥರ ಒಂದು ಸುತ್ತ ಹೊಲಿಗೆ ಹಾಕೊಬರ್ಬೇಕು. ಸೇಮ್ ಅದೇ ಥರ ಎರಡನ್ನೂ ರೆಡಿ ಮಾಡಿಕೊಂಡು ಅಲ್ಲಿ ನೋಡಿ ನಾನು ಡಾಟ್ ಹಿಡಿತಾ ಇದ್ದೀನಲ್ಲ ಒಂದೊಂದು ಹೊಲಿಗೆ ಅದೇ ಥರ 4 ಭಾಗದಲ್ಲೂ ಅದೇ ಥರ ಒಂದೊಂದು ಹೊಲಿಗೆ ಹಾಕಬೇಕು. ಇಲ್ಲೊಂದು, ಈ ಕಡೆ ಒಂದು, ಕೆಳಗಡೆ ಒಂದು, ಸೈಡಲ್ಲೊಂದು 4 ಹೊಲಿಗೆ ಆ ಥರ ಹಿಡಿಬೇಕು. ನಾನು ಹಿಡಿತಿದ್ದೀನಲ್ಲ ಆ ಥರ ಎರಡಕ್ಕೂ ಅದೇ ಥರ ಇಟ್ಕೋಬೇಕು. ಎರಡಕ್ಕೂ ಅದೇ ಥರ ಇಟ್ಕೊಂಡು ಎರಡನ್ನೂ ಇಟ್ಟು ನೋಡಬೇಕು ಕರೆಕ್ಟಾಗಿದೆಯಾ ಅದು ಅಳತೆ ಅಂತ. ಕರೆಕ್ಟಾಗಿದ್ದರೆ ಸೈಡ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಸೈಡ್ ಪಟ್ಟಿನ ಎರಡಕ್ಕೂ ಜಾಯಿನ್ ಮಾಡಬೇಕು. ನೋಡಿ ನಾನೊಂದು ಸೂಜಿ ತಗೊಂಡು ಅದನ್ನು ಅಲ್ಲಿಗೆ ಅಟ್ಯಾಚ್ ಮಾಡಿ ಫಸ್ಟು ಸೂಜಿ ಹಾಕ್ಕೊಂಡು ಬ್ಲೌಸ್ ಅಳತೆ ಮುಂದೆ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊತಿದ್ದೀನಿ. ಕರೆಕ್ಟಾಗಿದ್ದರೆ ಅಲ್ಲಿಂದ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹೊಲಿಗೆ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಇನ್ನೊಂದು ಹೊಲಿಗೆ ಹಾಕಿ ಫಿಟ್ ಇರಲಿ ಅಂತ ಅಷ್ಟೇ. ಸೇಮ್ ಎರಡನ್ನೂ ಅದೇ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ನಾನು ಎರಡನ್ನೂ ರೆಡಿ ಮಾಡಿಕೊಂಡು ಒಂದೇ ಸೈಜ್ ಇದೆ ಅಂತ ನೋಡ್ತಿದ್ದೀನಿ. ಒಂದೇ ಸೈಜ್ ಐತೆ ಅಂತಂದರೆ ಅದು ಉದ್ದದ್ದು ಒಂದು ಬಟ್ಟೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಮಧ್ಯೆ ಕಟ್ ಮಾಡಿ ಅಲ್ಲಿಗೆ ನೋಡಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಲ್ಲ ಆ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ ಈ ಕಡೆ ಆ ಕಡೆ 2 ಚೂರಿನೂ ಅಟ್ಯಾಚ್ ಮಾಡ್ಕೊಳ್ಳಿ. ರೈಟ್ ಸೈಡಿಗೆ ಮಾತ್ರ ಉಕ್ಸ್ ಹಾಕೋಕ್ಕೆ ಹೋಲ್ ಬೇಕಲ್ಲ, ಹೋಲ್ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ನೀವೊಂದು ಬ್ಲೌಸ್ ಹೊಲ್ದಿರೋದು ಮನೇಲಿರುತ್ತಲ್ಲ ಅದು ನೋಡಿ ಅವಾಗ ಗೊತ್ತಾಗುತ್ತೆ ಯಾವ ಥರದ್ದು ಅಟ್ಯಾಚ್ ಮಾಡಬೇಕು ಅಂತ. ಇಲ್ಲಿ ಕಾಣಲಿಲ್ಲ ಅಂತಂದರೆ ಸೇಮ್ ಅದೇ ಥರ ಇನ್ನೊಂದು ಸೈಡ್ಗೂ ಸೇಮ್ ಬಟ್ಟೆ ಹಾಕಿ ಉಕ್ಸ್ ಹಾಕೋಕ್ಕೆ ಅಂತ ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ಅದು ಮುಗೀತು. ನೆಕ್ಸ್ಟ್ ಏನು ಅಂತಂದರೆ ನೆಕ್ಸ್ಟು ಬ್ಯಾಕ್ ಸೈಡ್ದು ಈ ಥರ ಇಟ್ಟು ಅದನ್ನು ಈ ಥರ ಭುಜದ ಹತ್ರ ಹೊಲ್ಕೋಬೇಕು. ನಾನು ಹೊಲಿತಾ ಇದ್ದೀನಲ್ಲ ಆ ಥರ ಎರಡನ್ನೂ ಇಟ್ಕೊಂಡು ಸೇಮ್ ಹೊಲ್ಕೊಳ್ಳಿ. ನೆಕ್ಸ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಲೀವ್ಸ್ನ ಮಧ್ಯೆ ಸೆಂಟ್ರ್ ತೊಗೊಂಡು ಆ ಕಡೆಯಿಂದ ಹಿಂಗೆ ಅಟ್ಯಾಚ್ ಮಾಡ್ಕೊಬನ್ನಿ ನಿಧಾನಕ್ಕೆ. ಅಟ್ಯಾಚ್ ಮಾಡಿ ಆದಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಹೊಲಿಗೆ ಹಾಕಿ ಬಿಗಿಯಾಗಿರಲಿ ಅಂತ ಸೇಮ್ ಇದೇ ಥರ ಆ ಕಡೆ ಸ್ಲೀವ್ಸ್ನು ಹೊಲ್ಕೋಬೇಕು. ಇದನ್ನು 2 ಹೊಲಿಗೆ ಹಾಕಾದ್ಮೇಲೆ ಫೋಲ್ಡ್ ಮಾಡಿ ಫುಲ್ಲು ಕೆಳಗಡೆವರೆಗೂ ಒಂದು ಸ್ಟಿಚ್ ಹಾಕೋಬೇಕು ಅಷ್ಟೇ. ಸೇಮ್ ಆ ಕಡೆನೂ ಸೇಮ್ ಹಂಗೆ ಮಾಡಿ ನಮ್ಮ ಅಳತೆಗೆ ಟಕ್ ಹಿಡ್ಕೊಂಡ್ರೆ ಬ್ಲೌಸ್ ರೆಡಿ ಆಗುತ್ತೆ. ಮತ್ತು ಹಿಂದ್ಗಡೆಗೆ ಟ್ಯಾಗ್ ಬೇಕು ಅಂತಂದರೆ ಟ್ಯಾಗ್ ರೆಡಿ ಮಾಡಿಕೊಂಡು ಟ್ಯಾಗ್ ಹಾಕೋಬೇಕು. ಟ್ಯಾಗ್ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾವು ಮಿಕ್ಕಿರೋ ಬಟ್ಟೆ ಇಟ್ಟಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟ್ರೈಟ್ ಉದ್ದಕ್ಕೆ ನಮ್ಗೆ ಎಷ್ಟು ಉದ್ದ ಟ್ಯಾಗ್ ಬೇಕೋ ಅಷ್ಟು ಉದ್ದ
ಅದನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿ ಅದನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಒಂದು ಸೂಜಿ ತಗೊಂಡು ಅದನ್ನು ಉಲ್ಟಂ ಪಲ್ಟ ಮಾಡಬೇಕು. ಮೇಲ್ಗಡೆದು ಒಳಗಡೆಗೆ ಸೇರಿ ಅದು ದಾರದ ಥರ ಬರಬೇಕು. ಆ ಥರ ಉಲ್ಟಾ ಮಾಡಿಕೊಂಡು ಅದಕ್ಕೆ ಟ್ಯಾಕ್ಸ್ ಅಟ್ಯಾಚ್ ಮಾಡಿ ಹಿಂದ್ಗಡೆ ಬ್ಯಾಕ್ ಸೈಡ್ಗೆ ಹಾಕೋದು. ಸೇಮ್ ಇದೇ ಥರ ಇನ್ನೊಂದು ಮಾಡ್ಕೊಳ್ಳಿ, 2 ಬೇಕಲ್ವ ಅದಕ್ಕೆ. ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ತಿದ್ದೀನಿ, ಅದೇ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಹಿಂದ್ಗಡೆಗೆ. ಫುಲ್ ಒಂದು ಸ್ವಲ್ಪ ಜಾಸ್ತಿ ಹೊಲಿಗೆನೇ ಹಾಕಿ ಕಿತ್ತೋಗ್ಬಾರ್ದಲ್ವ ಅದಕ್ಕೆ. ನೆಕ್ಸ್ಟು ಉಕ್ಕು ಹಾಕಿ ನಮ್ಮ ಅಳತೆಗೆ ಟಕ್ ಹಿಡ್ಕೊಳ್ಳಿ. ಅಷ್ಟೇ, ಬ್ಲೌಸ್ ರೆಡಿ. ಹಿಂದ್ಗಡೆ ಡಾಟ್ ಹಿಡಿಬೇಕು, ಆ ಡಾಟ್ ಹಿಡ್ಕೊಳ್ಳಿ. ಡಾಟ್ ಹಿಡ್ಕೊಂಡು ನಮ್ಮ ಸೈಜ್ಗೆ ಟಕ್ ಹಿಡ್ಕೊಂಡ್ರೆ ಬ್ಲೌಸ್ ರೆಡಿ. ಬ್ಲೌಸ್ ಹೊಲಿಯೋದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನಾಳೆ ವಿಡಿಯೋದಲ್ಲಿ. ಬಾಯ್ ಬಾಯ್.